ಈ ಸನ್ರೈಸ್ಗೆ ಈ ಮರನೇ ಫುಲ್ ಹೈಲೈಟಿಂಗ್. ಎಷ್ಟಿದು ಇದು? ಇದೆಲ್ಲ ಒಣಗೋಗ್ಬಿಟ್ಟಿದೆ ಫುಲ್ಲು. ಎಲ್ಲ ಕಡೆ ಇಲ್ಲ, ಎಲ್ಲ ಎಲೆ ಉದ್ರ ಕಾಲ ಅಲ್ವಾ, ಅದಕ್ಕೆ 80 ರೂಪಾಯಿ ಅದು ಒಂದೇ ಇರೋದು. ನಿನ್ಗೆ ಅದೃಷ್ಟ ತಗೊಂಡೋದ್ರೆ ಹೋಗು, ಇಲ್ಲಾಂದ್ರೆ ಬಿಡು. ಹೋಗು, ಕಸ ಗುಡಿಸು, ಅಲ್ಲಿ ನೀರು ಹಾಕ್ಬಿಟ್ಟು ತೊಳಿ ಹೋಗು. ಆಚೆ ಅಲ್ಲ ಇಲ್ಲ ಕುತ್ಕೊಬಿಟ್ಟು ಅವ್ರ ಕೆಲಸ ಇಲ್ಲದೆ. ಎಣ್ಣೆನ ತುಪ್ಪನ? ಅದು ಎಣ್ಣೆ ತುಪ್ಪ ಹಾಕೊಂಡು ತಿನ್ನೋದು. ಓಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಎಲ್ರಿಗೂ ಹ್ಯಾಪಿ ಯುಗಾದಿ. ಸ್ಪೆಷಲಿ ನಮ್ಮ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರದಲ್ಲಿದೆ ಅಲ್ಲ, ಯುಗಾದಿ ಬಂದ್ಬಿಟ್ಟು ತುಂಬ ದೊಡ್ಡ ಹಬ್ಬ. ಇವತ್ತಿಂದ ನ್ಯೂ ಇಯರ್ ಸ್ಟಾರ್ಟ್ ಆಗೋದು. ಸೊ ಯುಗಾದಿ ವರ್ಡ್ ಬಂದಿದೆ ಸಾಂಸ್ಕ್ರಿಟಿಂದ. ಯುಗ ಅಂದರೆ ಏಜ್, ಆದಿ ಅಂದರೆ ಬಿಗಿನಿಂಗ್. ಸೊ ಇದೆರಡು ಜಾಯಿನ್ ಮಾಡಿದ್ರೆ ನ್ಯೂ ಬಿಗಿನಿಂಗ್ ಅಂತ ಅರ್ಥ ಬರುತ್ತೆ. ಸೊ ಅದಕ್ಕೆ ಯುಗಾದಿನ ನ್ಯೂ ಇಯರ್ ಅಂತ ನಾವು ಸೆಲೆಬ್ರೇಟ್ ಮಾಡೋದು. ಸೊ ಇದು ದೊಡ್ಡ ಹಿಸ್ಟ್ರಿನೇ ಇದೆ ಗೈಸ್. ನಿಮಗೂ ಟೈಮ್ ಸಿಕ್ಕಾಗ ಹಿಸ್ಟ್ರಿನ ಓದಿ, ಇಲ್ಲಾಂದರೆ ನೀವು ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು. ಸೊ ತುಂಬಾ ನಾವು ಕಲಿಯೋದಿರುತ್ತೆ ಹಿಸ್ಟ್ರಿಯಿಂದ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಯಾರೂ ಇಲ್ಲ, ಫುಲ್ಲು ಖಾಲಿ ಹೊಡಿತಾ ಇದೆ. ಒಂದೆರಡು ಕಾರಿದೆ ಅಷ್ಟೇ. ಈ ಸನ್ರೈಸ್ಗೆ ಈ ಮರನೇ ಫುಲ್ ಹೈಲೈಟಿಂಗ್. 2000 years later. ಎಷ್ಟು ಮಾವಿನಲ್ಲ? 80 ರೂಪಾಯಿ? ಹೌದು, ಆಗೋಯ್ತಾ ಅಷ್ಟೇ. ಏನು ಗುರು 80 ರೂಪಾಯಿ ಅಂತೆ. ಬೇರೆ ಕಡೆ ಹೋಗಿ ನೋಡ್ತೀನಿ. 80 ರೂಪೀಸ್ ಎಲ್ಲೂ ಸಿಗ್ತಾಯಿಲ್ಲ. ಅದು ಚೆನ್ನಾಗೂ ಇಲ್ಲ. ಇಲ್ಲಿ ರೈಟ್ ಸೈಡಲ್ಲೂ ಇಲ್ಲ. ಸರ್ ಖಾಲಿನಾ? ಅಷ್ಟೇ. 5 ನಿಮಿಷ. ಈ ವರ್ಷ ನಾನು ತೊಗೋಬೇಕಾದ್ರೆ ಆರಾಮಾಗಿ ಸಿಗ್ತಾಯಿತ್ತು. ಇನ್ನೂ ಹಂಗೆ ಎಷ್ಟೋ ಜನ ಬಿಸಾಕೋರು, ಯಾಕಂದರೆ ಸೇಲ್ ಆಗದೆ. ಇವಾಗ ನೋಡ್ರೆ ತುಂಬ ಡಿಮ್ಯಾಂಡು ಕಡಿಮೆ ಇದೆ, ಸಿಗ್ತಾನೇ ಇಲ್ಲ. ಸರ್ ಎಷ್ಟು ಬರುತ್ತೆ ಒಂದು ಕಟ್ಟಲ್ಲಿ? 10 ಬರುತ್ತಾ? ಎಷ್ಟಿದು? 100 ರೂಪಾಯಿ. ಓಹೋ ಸರ್, ಆಗಿದೆ. ಆಯಿತು. ಏನು ಗುರು ಈ ಥರ ಡಿಮ್ಯಾಂಡು? ಏನಾದರೂ ಇದ್ದರೆ ಇವ್ರ ಹತ್ರನೇ ಇಸ್ಕೊಳ್ಳೋದು ವಾಪಸ್ಸು. 80 ರೂಪಾಯಿ ಆದರೂ ಪರವಾಗಿಲ್ಲ, 100 ರೂಪಾಯಿ ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಏನಿಲ್ಲ, ಇದೊಂದೇ ಇರೋದು ಮಾವಿನ ಸೊಪ್ಪು. ಲಾಸ್ಟ್ ಯಾರಿಗಾದ್ರೂ ಚೆನ್ನಾಗಿಲ್ಲ, ಅಷ್ಟೇ. 80 ರೂಪಾಯಿ. ಇದೆಲ್ಲ ಒಣಗೋಗ್ಬಿಟ್ಟಿದೆ ಫುಲ್ಲು. ಏನಪ್ಪ ಇಷ್ಟು ಇದು ಮಾಡ್ತಾ ಇದೆಯಲ್ಲ ನೀನು? ಹೋಗಿ ಇನ್ನೂ ಎಷ್ಟಿದೆ ಕೆಲಸಗಳು? ತಾಳ್ಮೆ ಇಲ್ಲ. 80 ರೂಪಾಯಿ ಅದು ಒಂದೇ ಇರೋದು. ನಿನ್ಗೆ ಅದೃಷ್ಟ ತಗೊಂಡೋದ್ರೆ ಹೋಗು, ಇಲ್ಲಾಂದ್ರೆ ಬಿಡು. ಬೇವಿನ ಸೊಪ್ಪು ಇಲ್ವಾ? ಕುಡಿ, ಎಷ್ಟಾಗುತ್ತೋ ಅಷ್ಟು ಇನ್ನೇನು ಮಾಡೋಕ್ಕ. ಇವತ್ತು ಯಾಕೋ ಎಲ್ಲ ಕಡೆ ಖಾಲಿ ಆಗ್ಬಿಟ್ಟಿದೆ. ಎಲ್ಲ ಕಡೆ ಇಲ್ಲ, ಎಲ್ಲ ಎಲೆ ಉದ್ರ ಕಾಲ ಅಲ್ವಾ, ಅದಕ್ಕೆ. ಒಂದು 5 ಕೊಡಿ. ಅದು ಏನೋ ಸಿಕ್ಕಿರೋದಷ್ಟು ತೊಗೊಂಡು ಹೋಗ್ಬೇಕಷ್ಟೆ. ಎಲೆ ಉದ್ರ ಕಾಲ. ಆಮೇಲೆ ಕಾಯಿಗಳು ಬಿಟ್ಬಿಟ್ಟೈತೆ. ಹೌದಾ? ಕಾಯಿಗಳು ಬಿಟ್ಟಿರೋದ್ರಿಂದ ಕೀಳ್ಸಲ್ಲ ಯಾರು. ಹಣ್ಣು ಬರುತ್ತಲ್ವಾ, ಕೀಳ್ಸಲ್ಲ. ಕೊಡಿ ಇಲ್ಲಿ, ನಾನು ಕೊಡ್ತೀನಿ. ಕೊಡಿ, ಕುತ್ಕೋ ತೊಗೊಳ್ಳಿ. ಸ್ಕೂಲಲ್ಲಿರೋರೆಲ್ಲ ನನ್ನ ಮೊಮ್ಮಕ್ಕಳೇ. ಅವರೆಲ್ಲರೂ ಹೇಳ್ತಾರೆ, ಅವ್ರು ಯಾರು ಅಂದರೆ ನಮ್ಮ ಅಜ್ಜಿ ಅಂತಾರೆ. ಏನು ಮಾತಾಡ? ಹೌದು. ನಮ್ಮ ಅಜ್ಜಿ ಅಂದಾಗ ನಾನು ಏನು ಮಾತಾಡೋಕ್ಕಾಗಲ್ಲ. ಸ್ಕೂಲಿಗೆ ಬರೋ ಮಕ್ಕಳಲ್ಲ, ಅಲ್ಲ ತರಕಾರಿ ಮಾಡ್ತಾರೆ. ನಮ್ಮ ಅಜ್ಜಿ ಏನು ರೋಡ್ ಕೈ ಎತ್ಬಿಟ್ರು ನಮ್ಮ ಅಜ್ಜಿ ಅವರು. ತುಂಬ ಹೋಗೇಬಿಟ್ಟಿದೆ, ಏನು ಮಾಡೋಣ? 70 ರೂಪಾಯಿ ಇದಕ್ಕೆ ಕೊಟ್ಟೆ, ಎಲ್ಲೂ ಇಲ್ವಲ್ಲ. ಕಡಿಮೆ ಮಾಡಿದ್ರೆ ಏನೋ ಕೊಡ್ತೀನಿ, ಒದೇ ಕೊಡ್ತೀನಿ ನಿನಗೆ. ಕಡಿಮೆ ಮಾಡೋಕ್ಕೆ ಹೇಳು ಫಸ್ಟು. ಹೋಗಲ್ಲಿ ಪಾತ್ರೆ ತೊಳಿ, ಹೋಗು. ಪಾತ್ರೆ ಬೇಜಾನ್ ಬಿದ್ದಿದೆ, ಹೋಗಿ ತೊಳಿ. ಒಂದು ಬಟ್ಟೆ ಇದೆ 4, ಅದು ಹೋಗಿ ಹೋಗು. ಅಲ್ದನಾ? ಕಡಿಮೆ ಮಾಡು, ಇಲ್ಲ ಕಿತ್ಕೊಬಿಡ್ತೀನಿ ನೋಡು. ಆಫ್ ಮಾಡ್ಬಿಡ್ತೀನಿ ಅಲ್ಲಿ. ಏನು ಮಾಡ್ತಾ ಇರೋದು ಇವಾಗ? ಒಬ್ಬಟ್ಟಿಗೆ ಪೂರ್ಣೆ ಮಾಡ್ತೀವಿ. ಪೂರ್ಣೆ ರೆಡಿ ಮಾಡ್ಕೊಂಡು ರುಬ್ಬೇಕು ಇವಾಗ. ಓಕೆ. ಇದು ಅದಕ್ಕೆ ಹಾಕಕ್ಕೆ
ಕಲಸಿಟ್ಟು ಇದು ಕಾಯಿ ಒಬ್ಬಟ್ಟಲ್ಲ ಅಲ್ಲ, ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟು. ಇದು ತಿಂಡಿಗ. ಪೊಂಗಲ್ ಮತ್ತು ನಾನು ಇವಾಗ ಜಿಮ್ಗೆ ಹೋಗಿ ಬಂದೆ. ಏನಿದೆ ಪ್ರೋಟೀನು? ಪೊಂಗಲು, ಆಮೇಲೆ ಇದು ಒಂದು 70 ಗ್ರಾಮ್ಸ್ ಇದೆ ಅಷ್ಟೇ. ಅದು ಮಾಡಿಕೊಡಿ. ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಆಮೇಲೆ ನೀನೇ ಇವೆಲ್ಲ ಕಟ್ಟಬೇಕು. ಸುಮ್ಮನೆ ಕೂತಿರ್ತೀಯಲ್ಲ, ಹೋಗು ಕಸ ಗುಡಿಸು, ಅಲ್ಲಿ ನೀರು ಹಾಕ್ಬಿಟ್ಟು ತೊಳಿ, ಹೋಗು ಆಚೆ ಅಲ್ಲ, ಸುಮ್ಮನೆ ಕುತ್ಕೊಬಿಟ್ಟವಳು. ಈಗ ನಿಂಗೆ ಎಕ್ಸಾಮ್ ಆದಮೇಲೆ ಇದೇನೇ ನಿನ್ನ ಕೆಲಸ. ಡೈಲಿ ಕಸ ಗುಡಿಸೋದು, ಪಾತ್ರೆ ತೊಳಿಯೋದು, ಮನೆಯೆಲ್ಲ ಕ್ಲೀನ್ ಮಾಡೋದು, ಇದೇ ಕೆಲಸ ಕೊಡೋದು ನಿನಗೆ. ಸ್ವಲ್ಪ ಬಂತು. ಇಲ್ಲಿ ನೋಡು ಫುಲ್ಲು ನೀರು. ಹೋಗಿ ತೊಗೊಂಬಂದೆಲ್ಲ ಒರ್ಸು ಬಾ. ಹಾಂ, ಇಲ್ಲೇ ಕುತ್ಕೋ ಬಾ. ಸಂಜು ಎಲ್ಲರೂ ಮನೆಯಲ್ಲೂ ಪೂಜೆ ನಡೀತಾ ಇದೆ, ಅದೆರಡು ತಗೋಬಾ. ಇಲ್ಲೂ ಆಗೋಯ್ತು, ಆಚೆನೂ ಆಗೋಯ್ತು, ಎಲ್ಲ ಕ್ಲೀನ್ ಮಾಡಿಬಿಡು. ನೀನೇನೋ ಮಾಡ್ತಿದ್ಯಾ? ಹಿಡಿಯೋ. ಇಲ್ಲೂ ಒಗ್ಗರಣೆ ಹಾಕ್ತಾವ. ಇನ್ನೂ ಪೂಜೆನೇ ಆಗಿಲ್ಲ, ನೀನು ಮಾತ್ರ ತಿನ್ಬಿಡು. ಹಾಂ, ಎಣ್ಣೆನ ತುಪ್ಪನ ಅದು? ಎಣ್ಣೆ ತುಪ್ಪ ಹಾಕೊಂಡು ತಿನ್ನೋದು. ಓಕೆ. ಪೂಜೆ ಮಾಡ್ತಾ ಇದ್ದ ತಾನೆ, ಆಫ್ ಮಾಡು. ನಡಿ, ಆಫ್ ಮಾಡು. ಬೇವು ಫುಲ್ ಕೈ ಇದೆ, ತುಂಬ ಕೈ ಇದೆಲ್ಲ. ಬಾಬಾ, ನೋಡು ಕನಿಷ್ಠ ನೋಡಿ ಹೆಂಗೆ ತಿಂತಾವ. ನೀನು ಇದೆಯಾ? ನಂದೈದು ಊಟ ಸಂಜು ಅಷ್ಟೇ. ಇದೇನು ಹೇಳು? ಪಾನಕ. ನೋಡಿದ್ಲೆ ಪಾನಕ, ಪಾನಕ. ಒಳ್ಳೆ ಊಟ, ಭರ್ಜರಿ ಊಟ. ಇವಿ ನಿದ್ದೆ ಬರ್ತಾಯಿದೆ ಇವಾಗ. ಸಂಜು ಇದು ಕೊಟ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಬಿಡ್ತೀನಿ.